ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ನಿನ್ನೆ ಮಂಗಳವಾರ ಬಂದಿಲ್ಲ, ಸ್ವಲ್ಪ ಕೆಲಸ ಇತ್ತು. ನೋಡಿ, 10-12 ನಿಮಿಷ ಆಗಿದೆ. ನೋಡೋಣ ಯಾವಾಗ ಬರುತ್ತೆ ಡ್ಯೂಟಿ ಅನ್ನೋದು. ನೋಡಿ, ಕಂಪ್ಲೀಟ್ ಇಸ್ಕೊಂಡು 100% ಇದೆ. ಲಾಗಿನ್ ಅವರ್ 8 ಅವರ್ಸ್ ಇದೆ. ನಿನ್ನೆ ಹೋಗಿಲ್ಲ ನಾನು. ನೋಡೋಣ ಯಾವಾಗ ಬೀಳುತ್ತೆ ಬಾಡಿಗೆ ಅನ್ನೋದು. ಇದೆಲ್ಲ KR ಮಾರ್ಕೆಟ್. ನೋಡಿ, ನಾನು ಕಾಯ್ಕೊಂಡಿದ್ದೀನಿ. ಇದುವರೆಗೂ ಒಂದು ಬಾಡಿಗೆನೂ ಬಂದಿಲ್ಲ. ಟೈಮ್ ನೋಡಿದ್ರೆ 11 ಗಂಟೆ ಆಗ್ತಾಯಿದೆ. ನೋಡಿ, ನಮ್ಮ ಗಾಡಿ ಇಲ್ಲಿದೆ. ನೋಡಿ, ಸೈಡ್ ಹಾಕ್ಕೊಂಡಿದ್ದೀನಿ. ಮಳೆನೂ ಬರೋಂಗಿದೆ. ಮಳೆ ಬರುತ್ತೆ ಇವತ್ತು, ಗ್ಯಾರಂಟಿ. ಎಲ್ಲ ಕ್ಲೈಮೇಟೇ ಚೇಂಜ್ ಆಗಿದೆ. ನೋಡಿ, ನಮ್ಮ ಗಾಡಿ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, 11 ಗಂಟೆ ಆಗ್ತಾಯಿದೆ. ಇದುವರೆಗೂ ಒಂದು ಕಮ್ಮಕ್ಕೂ ಇಲ್ಲ, ಒಂದು ಕಿಮಿಕ್ಕೂ ಇಲ್ಲ. ನೋಡೋಣ ಯಾವಾಗ ಬರುತ್ತೆ ಬಾಡಿಗೆ ಅನ್ನೋದು. ಕಾಯ್ಕೊಂಡಿರೋ ಬೆಳಗ್ಗೆ ಡ್ಯೂಟಿಗೆ ಬಂದಿದೆ. ನೋಡಿ, ಆನ್ಲೈನ್ ಪೇಮೆಂಟ್ ಆಗಿದೆ. ಪಿಕಪ್ ನೋಡೋಣ ಎಷ್ಟು ಕಿಲೋಮೀಟರ್ ಇದೆ. ಇಲ್ಲೇ ಇರೋದು, ಹೋಗ್ಬಿಡೋಣ. ಇದೇ ಲೋಡಿಂಗ್ ಪಾಯಿಂಟು. ನೋಡಿ, 7 ಬಾಕ್ಸ್ ಇದೆಯಾ? ಹಾಂ, ಸರಿ. ಇದೆಲ್ಲ ಚಾಮರಾಜಪೇಟೆದು. ನೋಡಿ, ಆನೇಕಲ್ ಹೋಗ್ಬೇಕಿದು. ಆನೇಕಲ್ಲು ಇಲ್ಲಿಂದ 38 ಕಿಲೋಮೀಟರ್ ಇರುತ್ತೆ. 7 ಬಾಕ್ಸ್ ಇದೆಯಂತೆ. ಒಳಗಡೆ ಹಾಕಿಲ್ಲ ಇವರು. ಇಷ್ಟೇ ಲೋಡಿಂಗು. ಆನೇಕಲ್ ರೂಟಲ್ಲಿ ಯಾವ್ದನ್ನ ಬೀಳಿದ್ರೆ ಇನ್ನೊಂದು ಹಾಕ್ಕೊಂಡು ಹೋಗೋಣ. ಅಂಗಡಿ ಡೆಲಿವರಿ ಎಲ್ಲೋಣ, ಡೈರೆಕ್ಟ್ ಡೆಲಿವರಿ ಯಾವ್ದನ್ನ ಬಂದರೆ. ಇಲ್ಲ, ಲೈಟ್ ವೆಯ್ಟ್ ಇರೋದು. ನೋಡೋಣ ಯಾವ್ದು ಬರುತ್ತೆ. ನಿನ್ನೆ ಬಂದಿಲ್ಲ ನಾನು, ಸ್ವಲ್ಪ ಕೆಲಸಗಳಿತ್ತು ಮನೆಯಲ್ಲಿ. ಅದಕ್ಕೋಸ್ಕರ ಆರಾಮಾಗಿ ಇದ್ದೆ. ಇವತ್ತು ಬುಧವಾರ ಬಂದುಬಿಟ್ಟಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅನ್ನೋದು ಇವತ್ತು. ಆ ಕಡೆ ಮುಂದೆ ಹೋದರೆ ಈದ್ಗಾ ಮೈದಾನ ಬರುತ್ತೆ. ರೈಟ್ ಸೈಡ್ ತಗೊಂಡ್ರೆ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಬರುತ್ತೆ. ನೋಡಿ, ಇಲ್ಲೇ ಬೋರ್ಡ್ ಕಾಣಿಸ್ತಾ ಇದೆ. ನೋಡಿ, ಸ್ಟೇಷನ್ ಲೋಡಿಂಗ್ ಆಯ್ತು ಕಂಪ್ಲೀಟು. ಇ-ವೇ ಬಿಲ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ. ನಾನು ಡ್ರಾಪ್ ಬಂದು 38 ತೋರಿಸ್ತು. ಬೇಗ ಹೋಗಿಬಿಡುತ್ತೆ. 32 ಕಿಲೋಮೀಟ್ರ್ ಇದೆ. 1.5 ಗಂಟೆ ಆಗುತ್ತಂತೆ ಡಿಸ್ಮಿಸ್. ಈ ಕಡೆಯಿಂದ ಹೋದರೆ 35 ಕಿಲೋಮೀಟ್ರು. ಈ ಕಡೆಯಿಂದ ನಾವು ಹೋಗ್ಬಿಡೋಣ 32 ಕಿಲೋಮೀಟ್ರಿಗೆ. ನೋಡಿ, ಆನೇಕಲ್ ಇಲ್ಲಿದೆ. ಡೈರೆಕ್ಟ್ ಡೆಲಿವರಿಯಲ್ಲಿ ಬರ್ತಾಯಿದೆ. ರಿಜೆಕ್ಟ್ ಮಾಡೋಣ. ಆನೇಕಲ್ಲು, ಅತ್ತಿಬೆಲೆ. ನೋಡೋಣ ಯಾವ್ದು ಬರುತ್ತೆ ಅಲ್ಲಿಂದ. ಇದು ಫಸ್ಟ್ ಕಂಪ್ಲೀಟ್ ಮಾಡೋಣ. ಹೋಗ್ತಾ ಇದ್ದೀನಿ. ಇದು ಜಿಗ್ನಿ ಸೈಡ್ ಬಂದಿದೆ. ನೋಡಿ, 15 ಕಿಲೋಮೀಟ್ರ್ ಇದೆ ಇನ್ನು ಡ್ರಾಪು. 22 ನಿಮಿಷ ತೋರಿಸ್ತಾ ಇದೆ. ಅಲ್ಲಿಂದ ಯಾವುದೋ ಒಂದು ಬಂದುಬಿಡುತ್ತೆ ಬಾಡಿಗೆ. ಇದೇ ಲೋಡಿಂಗ್ ಪಾಯಿಂಟು. ಹಾಂ, ಈ ಕಡೆನಾ? ಇಲ್ಲಿ ಸರಿ. ಇದೇ ಲೋಡಿಂಗ್ ಪಾಯಿಂಟು. ಎಷ್ಟು ಚೆನ್ನಾಗಿದೆ ನೋಡಿ ಇವು. ಸೂಪರ್ ಆಗಿದೆ. ಇದು ನಿಂಬೆ ಹಣ್ಣದು ಮರ. ಚಿಕ್ಕ ಚಿಕ್ಕ ನಿಂಬೆ ಹಣ್ಣೆಲ್ಲ ಕೆಳಗಡೆ ಬಿದ್ದೋಗಿದೆ.
ಇದು ನೋಡಿ ತಗೊಬಂದು ಹಾಕಿದ್ದೀನಿ. 5 ನಿಮಿಷ ವೆಯ್ಟ್ ಮಾಡಿ ಅಂದರು. ಸರಿ ಸರ್ ಅಂದೆ. ಟೈಮ್ ಬಂದು ಇವಾಗ 1:50 ಆಗಿದೆ. ಟ್ರಿಪ್ ಎಂಡ್ ಮಾಡೋಣ, ಯಾಕಂದರೆ ಆನ್ಲೈನ್ ಪೇಮೆಂಟ್ ಆಗಿದೆ. ಇದು OTP ಏನು ಬಂದಿಲ್ಲ ನೋಡಿ. ಇದಕ್ಕೆ 1131 ರೂಪಾಯಿ ಆಗಿದೆ ನೋಡಿ. ಎಲ್ಲಿ ಯಾವುದನ್ನ ಬಾಡಿಗೆ ಬೀಳ್ತೆ ಇಲ್ಲಿಂದ. ಇದು ಜಿಗ್ನಿ ಕಡೆ ಬಂದಿರೋದು. ಜಿಗ್ನಿ ಬೊಮ್ಮಸಂದ್ರ ಹತ್ರನೇ ಇದು ನೋಡಿ. ಕಮಿಷನ್ ಎಲ್ಲ ಹೋಗಿ 961 ರೂಪಾಯಿ ಬಂದಿದೆ. ನೋಡೋಣ ಯಾವ್ದು ಬೀಳುತ್ತೆ ಬಾಡಿಗೆ ಅನ್ನೋದಿಲ್ಲಿ. ಆಗಾಯಿತು. ನಿಂಬೆ ಹಣ್ಣು ಮರ ತೋರಿಸ್ತೇನೆ ಈಗ. ನೋಡಿ ನಿಂಬೆ ಹಣ್ಣು ಮರ ಅದು ಕೆಳಗಡೆ ಬಿದ್ದಿದೆ ನೋಡಿ. ನೋಡಿ ಇಲ್ಲಿ ನೋಡಿ ಏನೋ ರೋಗ ಬಂದ್ಬಿಟ್ಟಿದೆ ಇದಕ್ಕೆ ನೋಡಿ. ಈ ಮರಕ್ಕೂ ಅಷ್ಟೆ. ಕೊಟ್ಬಿಟ್ಟು ಬಂದೆ. ಆಚೆ ದೊಡ್ಡ ಇದೆ ಕೆರೆ ಥರ. ಹೊಟ್ಟೆ ಹಸ್ತಾ ಇದೆ. ಮನೆಯಿಂದ ಊಟ ತಗೊಬಂದಿದ್ದೀನಿ. ಊಟ ಮಾಡಿಬಿಡೋಣ. ದಯವಿಟ್ಟು ಯಾರೇ ಆದರೆ ಡ್ರೈವರ್ಗಳಿಗೆ ಒಂದು ಮಾತು ಹೇಳ್ತೀನಿ, ಊಟ ಹೋಟೆಲಲ್ಲಿ ತಿನ್ನಬೇಡಿ. ಯಾಕಂದರೆ ಎಷ್ಟೊಂದು ಸಮಸ್ಯೆಗಳು ಬರ್ತಾಯಿದೆ. ಚರ್ಮದ ವ್ಯಾಧಿ ಸಮಸ್ಯೆ ಜಾಸ್ತಿ ಬರ್ತಾಯಿದೆ. ಹೋಟೆಲಲ್ಲಿ ಊಟ ಮಾಡ್ತಾಯಿದ್ದಾರೆ. 1 ದಿನ 2 ದಿನ ಏನೋ ಎಮರ್ಜೆನ್ಸಿಗೆ 1 ದಿನ 2 ದಿನ ತಿನ್ಬೋದು. ಡೈಲಿ ಹೋಟೆಲ್ ಊಟನೇ ತಿನ್ನಬಾರ್ದು ಡ್ರೈವರ್ಗಳು. ಯಾವಾಗಲೂ ನೆನಪಿಟ್ಕೊಳ್ಳಿ, ಚರ್ಮ ವ್ಯಾಧಿ ಸಮಸ್ಯೆ ಬರ್ತಾಯಿದೆ. ಅದರಲ್ಲಿ ಅಜಿನಮೋಟೋ, ಕಲರ್ ಫುಡ್ಡು, ಕಲರ್ ಹಾಕಿರ್ತಾರೆ, ಮತ್ತು ಹಿಂಗು ಅದೆಲ್ಲ ಹಾಕಿರ್ತಾರೆ ಟೇಸ್ಟ್ ಬರೋಕ್ಕೆ. ಅಜಿನಮೋಟೋ ಅಂದರೆ ಇದು ಟೇಸ್ಟಿಂಗ್ ಪೌಡು. ಆ ಥರ ಎಲ್ಲ ಹಾಕಿರ್ತಾರೆ. ಅದು ಒಳಗಡೆ ಹೋಗಿ ಬಬ್ಬಲ್ಸ್ ಥರ ಆಗಿ ಆ ಹೀಟಿಗೆ ಚರ್ಮದ ಮೇಲೆ ಬಬ್ಬಲ್ಸು, ಚರ್ಮ ಹೋಗೋದು ಆ ಥರ ಎಲ್ಲ ಆಗುತ್ತೆ. ದಯವಿಟ್ಟು ಹೋಟೆಲ್ದು ಅನ್ನ ಸಾಂಬಾರಾಗಲಿ ಏನೂ ಆಗಲಿ ತಿನ್ನಬೇಡಿ. ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿಬಿಡಿ. ಮನೆಯಿಂದ ಊಟ ತಗೊಬಂದು ತಿನ್ನೋದೇ ಪ್ರಯತ್ನ ಪಡಿ. ಯಾಕಂದರೆ ತುಂಬ ಸಮಸ್ಯೆ. ಗಜ್ಜಿ ಥರ ಕೆರ್ಕೊಂತಿರಲ್ಲ ಆ ಥರ ಆಗ್ತಾಯಿದೆ. ಹೆಂಗೆ ಹೇಳ್ಬೇಕು ಗೊತ್ತಾಗಲ್ಲ ನಿಮಗೆ. ಹಳೆ ಡ್ರೈವರ್ಗಿದ್ರೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಕರೆಕ್ಟ್ ಇವ್ರು ಹೇಳ್ತಾ ಇರೋದಂತ. ಹೊಸ ಡ್ರೈವರ್ಗೆ ಹೇಳ್ತಾ ಇದ್ದೀನಿ, ಹೋಟೆಲಲ್ಲಿ ಅನ್ನ ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಿಬಿಡಿ. ಮನೆಯಿಂದ ತಗೊಂಡೋಗಿ, ಮನೆಯಿಂದ ಮಾಡಿಲ್ಲ ಅಂದರೆ ಹೋಟೆಲಲ್ಲಿನೇ ಮೊಸರನ್ನ ತಿನ್ನಿ ಸಾಕು. ಸಾಂಬಾರು, ರಸಮ್ಮು ಅದು ಇದು ಏನು ತಿನ್ನಬೇಡಿ. ನಿಮ್ಮ ಹೆಲ್ತ್ ಚೆನ್ನಾಗಿದ್ರೇ ನಾವೆಲ್ಲ ಚೆನ್ನಾಗಿ ದುಡಿಯೋಕ್ಕಾಗೋದು. ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು ಹೇಳಿ. ಅದಕ್ಕೋಸ್ಕರ ದಯವಿಟ್ಟು ಹೋಟೆಲಲ್ಲಿ ಊಟ ಆದಷ್ಟು ಅವಾಯ್ಡ್ ಮಾಡಿಬಿಡಿ. ಗಜ್ಜಿದ ಸಮಸ್ಯೆ ಬಂದುಬಿಡುತ್ತೆ. ಗಜ್ಜಿ, ತಾಮರ ಆ ಥರ ಸಮಸ್ಯೆಗಳು ಬಂದುಬಿಡುತ್ತೆ. ನೀವು ಎಷ್ಟು ದುಡ್ಡು ಅಮೌಂಟ್ ಖರ್ಚು ಮಾಡಿದ್ರೂ 2 ವರ್ಷ 1 ವರ್ಷ ಆದ್ರೂ ಹೋಗಲ್ಲ ಆ ಸಮಸ್ಯೆ. ಆವಾಗ ನೀವು ಯೋಚನೆ ಮಾಡೋ ಬದಲು ಇವಾಗೆ ಯೋಚನೆ ಮಾಡಿಬಿಟ್ಟು ಸ್ವಲ್ಪ ನೋಡಿಕೊಂಡು ಮನೆಯಿಂದ ಊಟ ತಗೊಂಡೋಗಿ. ಮನೆಯಿಂದ ಊಟ ಸಿಕ್ಕಿಲ್ಲ ಅಂದರೆ ಹೋಟೆಲಲ್ಲಿ ಬೇಕಾದರೆ ಮೊಸರನ್ನ ತಿನ್ಬಿಡಿ. ಅದು ನಿಮಗೆ ಒಳ್ಳೇದು ಹೇಳ್ತೀನಿ. ಈಗ ನಾನು ಊಟ ತಗೊಬಂದಿದ್ದೀನಿ ನೋಡಿ. ಮಕ್ಕಳಿಗೆ ಕ್ಯಾರಿಯರೆಲ್ಲ ಕೊಟ್ಟರು. ಮಕ್ಕಳಿಗೆ ಕ್ಯಾರಿಯರೆಲ್ಲ ನಾನು ಹಂಗೆ ನಮಗೂ ಕೊಟ್ಬಿಟ್ರು. ಅದು ಊಟ ಏನಂದ್ರೆ ನೋಡಿ, ಪುಳಿಯೋಗರೆ, ಇದೊಂದು ಚಕ್ಲಿ,
ಅಲ್ಲಿಂದ ಒಂದು ನಿಂಬೆನ ತಗೊಬಂದೆ. ನಾ ಹುಳಿ ಸರಿ ಹಾಕಿಲ್ಲ ಅಂದರೆ ಹಿಂಡ್ಕೊಂಡು ತಿಂತಾ ಇರೋದು. ನೋಡೋಣ ಯಾವ್ದು ಬೀಳುತ್ತೆ ಇಲ್ಲಿಂದ ಬಾಡಿಗೆ ಊಟ ಆದಮೇಲೆ ನೋಡೋಣ, ಕಾಯ್ತಾ ಇರೋಣ. ನನ್ನ ಮಾತು ನೆನ್ಪಿಟ್ಕೊಳ್ಳಿ, ನಾನು ಹೇಳೋದು ಕರೆಕ್ಟು, ಈಗ ಹೇಳ್ತಾ ಇದ್ದೀನಿ, ಆಮೇಲೆ ನಿಮ್ಮಿಷ್ಟ. ಊಟ ಮಾಡಿಬಿಟ್ಟೆ, ಆರಾಮಾಗಿ ಮಾಡಿಕೊಂಡು ಚೆನ್ನಾಗಿ ಕೂತಿದ್ದೀನಿ ನೋಡಿ. ವ್ಯೂ ನೋಡಿಕೊಂಡು ನಮ್ಮ ಆಟೋ ನೋಡಿ ಅಲ್ಲಿದೆ ನೋಡಿ, ಫೋನು ಇಲ್ಲಿದೆ. ಯಾವ್ದನ್ನ ಬಂದರೆ ಚಕ್ಕಂದು ಎತ್ಕೊಬಿಡೋಣ. ಇಲ್ಲಿ ನೋಡಿ ಹಿಂದೆಗಡೆ ಇಲ್ಲಿ ಲೊಕೇಶನು. ತುಂಬ ಪ್ರಶಾಂತವಾಗಿದೆ ಇಲ್ಲಿ. ನೋಡ್ಕೊಂಡು ಕೂತಿದ್ರೆ ಎಲ್ಲ ಟೆನ್ಷನ್ ಎಲ್ಲ ಫ್ರೀ ಇರುತ್ತೆ. ಒಂದು 5 ನಿಮಿಷ ಮೆಡಿಟೇಷನ್ ಮಾಡಂಗೆ ಇರುತ್ತೆ ಆ ಥರ. ಎಲ್ಲ ಟೆನ್ಷನ್ ಫ್ರೀ ನೋಡಿ. ಇನ್ನೊಂದು ಯೂನಿಫಾರ್ಮ್ ಫುಲ್ ಹಾಕಿಲ್ಲ ಅಂದರೆ ನಿಜವಾಗ್ಲೂ ಫೈನ್ ಬೀಳುತ್ತೆ. ಹಿಡ್ಕೊಂಡು ಬಿಡ್ತಾರೆ ಪೊಲೀಸರು. ಹಂಗೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಇದ್ರೂ ಒಂದು ಫ್ಯಾಂಟ್ ನಿಮಗೆ ಇಲ್ಲ ಅಂದ್ರೂ ಫೈನ್ ಹಾಕ್ತಾರೆ. ಅದಕ್ಕೋಸ್ಕರ ಮೊದಲು ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, 300 ರೂಪಾಯಿ ಫ್ಯಾಂಟ್ ಅಷ್ಟೇ ತಗೊಂಡ್ಬಿಟ್ರೆ ಆಗೋಯ್ತು. 600 ರೂಪಾಯಿ ಕೊಟ್ಟು 2 ಫ್ಯಾಂಟು, 600 ರೂಪಾಯಿ ಕೊಟ್ಟು 2 ಶರ್ಟು ತಗೊಂಡು ಇಕ್ಕಿದ್ರೆ ಒಂದು ತೊಳ್ಕೊಂಡು ಹಾಕ್ಕೊಂಡು ಇರ್ಬೋದು. ಇಲ್ಲಾಂದರೆ ಫೈನ್ಸ್ಗೆ ಅಮೌಂಟ್ ಹೋಗ್ಬಿಡುತ್ತೆ. ನೋಡಿಕೊಂಡು ಆದಷ್ಟು ಬೇಗ ಫ್ಯಾಂಟ್ ಇಲ್ಲ ಅಂದರೆ ಫಸ್ಟ್ ತಗೊಂಡ್ಬಿಡಿ. ಯೂನಿಫಾರ್ಮ್ ಅಂದರೆ ಇದೊಂದೇ ಸಾಕಾಗಲ್ಲ ನಮಗೆ, ಫ್ಯಾಂಟೂ ಇರಬೇಕು. ಆಮೇಲೆ ಫೈನ್ ಆಗಿದ್ರೆ ಆ ಫೈನ್ ದುಡ್ಡಿಗೆ ನಿಮಗೆ ಬಟ್ಟೆಯಲ್ಲಿ ಬಂದುಬಿಡುತ್ತೆ. ಅದಾದಮೇಲೆ ಇನ್ನೊಂದು ಬಾಡಿಗೆ ಬಂತು, 1276 ರೂಪಾಯಿ. ಇದು ಪೀಣ್ಯಕ್ಕೆ ಹೋಗಬೇಕು. ಈಗ ಪಿಕಪ್ ನೋಡೋಣ ಎಷ್ಟು ಕಿಲೋಮೀಟರ್ ಏನಿದೆ. ಪಿಕಪ್ ಬಂದು ನಿಮಗೆ ಇಲ್ಲೇ ತೋರಿಸ್ತಾ ಇದೆ. ಇಲ್ಲೇ ಇದೆ ನೋಡಿ, ಇದೇ ಫ್ಯಾಕ್ಟ್ರಿ ಅನ್ಕೊತೀನಿ. ಬನ್ನಿ ಕೇಳ್ಕೊಂಡು ಬರೋಣ. ಇಲ್ಲೇ ಇದೆ ಅದು, ಇದೇ ಪಿಕಪ್ ಪಾಯಿಂಟ್. ಈಗ ಬಂದಲ್ಲ, ಇದೇ ಫ್ಯಾಕ್ಟ್ರಿ ನೋಡಿ, ಇದೇ ನಿಂಬೆ ಹಣ್ಣು ಮರ ನೋಡಿ. ಇದೆರಡೆ ಚಕ್ರ ಹಾಕಿರೋದು. ಇದು ಹೋಗೋದು ಪೀಣ್ಯಾಗೆ. ಇದೆಲ್ಲ ಖಾಲಿನೇ ಇದೆ ನೋಡಿ. ಫುಲ್ ಲೋಡ್ ಕಮ್ಮಿ ಅಂದರೆ ಕಮ್ಮಿ ಹಾಕಿದ್ದಾರೆ. ಈಗ ಹೋಗೋಣ ನಾವು ಪೀಣ್ಯಾಗೆ. ಲೋಡಿಂಗ್ ಆಯ್ತು ಕಂಪ್ಲೀಟು. ಈಗ ಡ್ರಾಪ್ ಚೆಕ್ ಮಾಡೋಣ. 38, 47 47 ಕಿಲೋಮೀಟರ್ ಇದೆ. ಎಷ್ಟು ರೂಪಾಯಿಗೆ? ಈ ಕಡೆಯಿಂದ ಹೋದರೆ 45, 1276 ರೂಪಾಯಿಗೆ 45 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. 2 ಗಂಟೆ ಆಗುತ್ತಂತೆ. 4:15 ಹೋಗ್ತೀವಿ. 5 ಗಂಟೆ ಆಗಿಬಿಡುತ್ತೆ ನೋಡಿ. ಮಳೆ ಶುರು ಆಗಿದೆ ಯಾವಾಗಲೇ ನೋಡಿ. ನಾನು ಹೇಳಿದೆ ಗ್ಯಾರಂಟಿ ಮಳೆ ಬರುತ್ತೆ ಅಂತ, ಮಳೆನೇ ಬಂದುಬಿಡ್ತಾ ಇದೆ. ಹೆಂಗೋ ಬಾಡಿಗೆ ಸಿಕ್ಬಿಡ್ತು, ತಗೊಂಡೋಗ್ತಾನೆ, ಆರಾಮಾಗಿದ್ದೀನಿ. ಪೀಣ್ಯ ಹೋಗ್ತಾ ಇರೋದು. ಅಲ್ಲಿಂದ ಒಂದು ದೊಡ್ಡ ಬಾಡಿಗೆ ಅದನ್ನು ದೇವನಹಳ್ಳಿಗೋ ದೊಡ್ಡಬಳ್ಳಾಪುರ್ಗೆ ಅದು ಬೀಳಿದ್ರೆ ಒಳ್ಳೇದಾಗುತ್ತೆ ನೋಡಿ. ಇನ್ನೂ 32 ಕಿಲೋಮೀಟ್ರ್ ಇದೆ. 5 ಗಂಟೆಗೆ ಹೋಗ್ತೀವಿ ಅಲ್ಲಿ ಕನ್ಫರ್ಮ್ ನೋಡಿ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಕಮ್ಮಿನೇ, ಒಳಗಡೆ ಹೋಗ್ತಾ ಇನ್ನೂ ಜಾಸ್ತಿ ಟ್ರಾಫಿಕ್ ಇರುತ್ತೆ. ನೋಡೋಣ. ಮಳೆ ಫುಲ್ ಬರ್ತಾ ಇದೆ ನೋಡಿ. ಟ್ರಾಫಿಕ್ ಎಷ್ಟಿದೆಯೋ ಅಲ್ಲಿ. ಕೊನೆಗೂ ಬಂದ್ಬಿಟ್ಟೆ ಕ್ಲೀನಾಗಿ ನೋಡಿ. ಅದೇ ಕಚರ ರೋಡು. ಎಷ್ಟು ವಿಡಿಯೋ ಮಾಡಾಕಿದ್ರೂ ಹಾಕಲ್ಲ ಇವರು. ಆ ಕಡೆ ಎಲ್ಲ ಫುಲ್ ಹೊಸ ರೋಡ್ಗಳು ಆಗಿಬಿಟ್ಟಿದ್ದಾರೆ.
ಇದೇ ಲೋಡಿಂಗ್ ಪಾಯಿಂಟು. ಟ್ರೈನೆಟ್ ಅಂತಿತ್ತು, ಇದೆ NTD. ಇದರಲ್ಲಿ ಸೇಮ್ ಇದೆ NDT ಇದೆ. ಕಾಯ್ಕೊಂಡಿದ್ದೀನಿ. ಅಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿಂದ ಏರ್ಪೋರ್ಟಿಗೆ ಬಾಡಿಗೆ ಬೀಳುತ್ತೆ ನೋಡಿ. ಮೊದಲು ಒಂದು ಸಾರಿ ಹೋಗ್ಬಿಟ್ಟಿದ್ದೀನಿ ನಾನು. ಅಲ್ಯೂಮಿನಿಯಂ ಕಬ್ಬಿಣ ಎಲ್ಲ ಅಲ್ಯೂಮಿನಿಯಮ್ದು ಇಲ್ಲಿ ತಗೊಂಡು ಹೋಗಿರೋದು. ಇಲ್ಲಿ ಕಾಯ್ಕೊಂಡಿದ್ದೀನಿ ನೋಡಿ. 5 ಗಂಟೆ 7 ನಿಮಿಷ ಆಗಿದೆ. ಇದು ಅಮೌಂಟ್ ತೆಗೆದುಬಿಡೋಣ. 1790 ರೂಪಾಯಿ ಎಷ್ಟು ಬರುತ್ತೆ ನೋಡೋಣ. ಈಗ 1290 ರೂಪಾಯಿ ಬರುತ್ತೆ ಅಕೌಂಟ್ಗೆ ಅಷ್ಟೇ. 500 ರೂಪಾಯಿ ಅವ್ರು ಇಟ್ಕೊಳ್ತಾರೆ. ಈಗ ಇಲ್ಲಿಂದ ದೇವನಹಳ್ಳಿಗೋ ಇಲ್ಲಾಂದರೆ ದೊಡ್ಡಬಳ್ಳಾಪುರಗೋ ಬಿಲ್ದ್ರೆ ಒಳ್ಳೆಯದು. ಯಾಕಂದರೆ ಟ್ರಾಫಿಕ್ ಏನಿರಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ 5 ಗಂಟೆ ಆಗಿದೆ. ನೋಡೋಣ ಯಾವಾಗ ಬೀಳುತ್ತೆ ಅನ್ನೋದು. ಕಾನ್ಫಿಡೆನ್ಸ್ ಸ್ಕೋರಿ ಬರೀ 3% ಕೊಟ್ಟಿದ್ದಾನೆ. ಅವಾಗ ಟ್ರಿಪ್ಪದು 5%, ಈಗ ಟ್ರಿಪ್ಪದು 3%. ಬರ್ತಾ ಬರ್ತಾ ಹಂಗೆ ಕಮ್ಮಿ ಮಾಡ್ಕೊಳ್ತಾ ಹೋಗ್ತಾನೆ. 2% ಆ ಥರ ಕೊಡ್ತಾನೆ. ಏನೋ ಒಂದು ಆರ್ಡ್ರನ್ನ ಮಿಸ್ ಮಾಡಿದ್ರೆ ಮಾತ್ರ 15%, 20% ಕಟ್ ಮಾಡ್ಕೊತಾನೆ. ಏನೋ ಆಗಲಿ ಸ್ವಲ್ಪ ಪ್ರೇಮ್ ಗೋಲ್ಡ್ ಹೋಗಬೇಕು ಅಂತ ನಾನು ಅಂದ್ಕೊತಾ ಇದ್ದೀನಿ. ಪ್ರೇಮ್ ಗೋಲ್ಡ್ಗೆ ಹೋಗಬೇಕು, ಇಲ್ಲಾಂದರೆ ಸಿಲ್ವರ್ಗೆ ಹೋಗಬೇಕು ಅಂದ್ಕೊತಾ ಇದ್ದೀನಿ. ಅವಾಗ ಹೆಂಗಿರುತ್ತೆ ನಿಮ್ಗೆ ತೋರಿಸ್ಬೇಕು ಅದು. ಅದಕ್ಕೋಸ್ಕರ ನಾನು ಬಾಡಿಗೆ ಎಲ್ಲ ಬಿಡ್ತಾ ಇದ್ದೀನಿ. ನೋಡೋಣ ಪ್ರೇಮ್ ಹೋಗುತ್ತಾ ಇಲ್ಲ ಅಂದರೆ ಹೋಗಲ್ವಾ ಅನ್ನೋದು ನೋಡೋಣ. ಕಾಲನೇ ನಿರ್ಧರಿಸುತ್ತೆ. ನೋಡೋಣ. ಈಗ 6:20 ಆಗೋಯ್ತು. ಒಂದು ಬಾಡಿಗೆನೂ ಕೊಟ್ಟಿಲ್ಲ. ಯಾವುದೋ 200 ರೂಪಾಯ್ದು 250 ರೂಪಾಯ್ದು ಬಂತು, ಎತ್ತಿಲ್ಲ. GD ಅಂತ ಸ್ಕೋರ್ ಕಮ್ಮಿ ಮಾಡಿಬಿಟ್ಟ ನೋಡಿ. 6:20 ಆಗೋಯ್ತು. ಇನ್ನೊಂದು ಬಾಡಿಗೆ ಅದನ್ನು ದೊಡ್ಡ ಬಾಡಿಗೆ ಸಿಕ್ಕಿದ್ರೆ ಒಳ್ಳೇದು ಅನ್ಕೊಂಡೆ. ಒಂದು ಬಾಡಿಗೂ ಬಂದಿಲ್ಲ. ನೋಡೋಣ ಯಾವ್ದು ಬರುತ್ತೆ ಅನ್ನೋದು. ನೋಡಿ ಟೈಮು 7 ಗಂಟೆ ಆಗ್ತಾಯಿದೆ. ಒಂದು ಬಾಡಿಗೆನೂ ಇಲ್ಲ ನೋಡಿ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇದು. ಏರ್ಪೋರ್ಟಿಗೆ ಬಾಡಿಗೆ ಬರ್ತೆ ಅಂತ ಕಾಯ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಡಿಗೆನೂ ಬರ್ತಾಯಿಲ್ಲ. ಅಷ್ಟೇ. ಇವತ್ತು ಎರಡೇ ಬಾರಿಗೆ ಇವತ್ತು ಅಷ್ಟೇ ಮುಗಿದ್ದು ಕತೆ. ಈಗ ಒಂದು ಬಾಡಿಗೆ ಬಂದಿದೆ. ಬಾಡಿಗೆ 674 ರೂಪಾಯಿದು. ಪಿಕಪ್ ಇಲ್ಲೇ ಇದೆ. HSR ಲೇಔಟ್ ಅಂತ ತೋರಿಸ್ತು. ಹೋಗ್ತಾ ಇದ್ದೀನಿ. ಆರ್ಡರ್ ಕ್ಯಾನ್ಸಲ್ ಆಯಿತು. ಕಸ್ಟಮರ್ ರೀಸನ್ ಹಾಕಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಅಷ್ಟೇ. ಇವತ್ತು 2 ಆರ್ಡ್ರ್. 7 ಗಂಟೆ 12 ನಿಮಿಷ ಆಗಿದೆ ನೋಡಿ. ಕೊನೆಗೆ ಮನೆಗೆ ಬಂದುಬಿಟ್ಟೆ. 9 ಗಂಟೆ ಆಗೋಯ್ತು. ಒಂದು ಆರ್ಡ್ರು ಕೊಟ್ಟಿಲ್ಲ. ಅದಕ್ಕೋಸ್ಕರ ಬಂದು ಅಂಗಡಿಗೆ ಸ್ವಲ್ಪ ಐಟಮ್ ಬೇಕಾಯಿತು, ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸಣ್ಣ ಪುಟ್ಟ ಐಟಮ್ ಇರುತ್ತಲ್ಲ ಅಂಗಡಿಯಲ್ಲಿ, ಅದನ್ನು ತಂದು ಹಾಕೋಣ ಅಂತ ಬೇಗ ಬಂದುಬಿಟ್ಟೆ. ಅಲ್ಲಿ ಕಾಯ್ಕೊಂಡಿದ್ದು ಏನು ಪ್ರಯೋಜನ ಇರಲಿಲ್ಲ. ಏರ್ಪೋರ್ಟ್ಗೆ ನಾವು ಬಾಡಿಗೆ ಬರ್ತಂದರೆ ಅಲ್ಲಿ ಏರ್ಪೋರ್ಟ್ಗೂ ಬರಲಿಲ್ಲ ಅಂದರೆ ಒಳ್ಳೇದಾಯಿತು. ಯಾಕಂದರೆ ಅದು ಫುಲ್ ಮಳೆ ಅಂತೆ ಏರ್ಪೋರ್ಟಲ್ಲಿ. ಅದಕ್ಕೋಸ್ಕರ ನಾ ಕೇಳಿದೆ ಏರ್ಪೋರ್ಟಲ್ಲಿ ಫುಲ್ ಮಳೆ ಇದೆ ಅಂತ. ಅದಕ್ಕೋಸ್ಕರ ಹೋಗಿಲ್ಲ, ಹಂಗೆ ಬಂದುಬಿಟ್ಟೆ ನಾನು. ಈಗ ಹೋಗಿ ಹೋಲ್ಸೇಲಲ್ಲಿ ಐಟಮ್ ಎಲ್ಲ ತಗೊಂಡು ಅಂಗಡಿಯಲ್ಲಿ ತುಂಬಿ ನಾಳೆಗೆ ಆಗುತ್ತೆ. ಟೈಮ್ ಯಾವಾಗಲೂ ವೇಸ್ಟ್ ಮಾಡಬಾರ್ದು. ಟೈಮ್ ಸಿಕ್ಕೋದಲ್ಲ, ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು. ಇದೆಲ್ಲ ಗೌರಿಪಳ್ಳ ನೋಡಿ.
ಹೊಸಾಲಿ ಬ್ರಿಡ್ಜು, ಗೌರಿಪಳ್ಳ ಬ್ರಿಡ್ಜು. ಅಂಗಡಿಗೆಲ್ಲ ತಂದಾಗ್ಬಿಟ್ಟೆ. ಈಗ ಟೈಮ್ ಬಂದು 9:50 ಆಗಿದೆ. ಇವತ್ತೆರಡೇ ಆರ್ಡ್ರು, ದೊಡ್ಡ ಆರ್ಡ್ರ್ 2,300 ರೂಪಾಯಿ. 2,300 ರೂಪಾಯಲ್ಲಿ 300 ರೂಪಾಯಿ ಕಮಿಷನ್ ಹೋಗಿದೆ. 2,000 ರೂಪಾಯಿ ಉಳಿತಷ್ಟೇ. ವೀಡಿಯೋ ಸ್ವಲ್ಪ ಚಿಕ್ಕದಿರುತ್ತೆ. ನಿನ್ನೆ ನಾವೇನು ಮಾಡಿದ್ದೀವಿ, ಹೆಂಗೆ ಎಂಜಾಯ್ ಮಾಡಿದ್ದೀವಿ ಅನ್ನೋದು ವೀಡಿಯೋ ನೋಡಿಕೊಂಡು ಎಂಡ್ ಆಗುತ್ತೆ. नाले सिक्कोण. गुड बाय. तो हेलो गाइस, मैं हूँ आपका एडिटर. तो आज हम लोग जा रहे हैं बिरयानी खाने के लिए. ये देखो हमारे आपको गाड़ी चला रहे हैं. आज पोर्टर नहीं आज आज एंजॉय कर ले को आराम से. आज अच्छा एंजॉय करना कर को साबान से पोर्टर को शुरू करना है. हमें हिंदी में बोलते हैं. हाँ बमना मार लेती हूँ मैं. तो गाइस हम लोग जा रहे हैं गौरीपल्ला से जा रहे हैं हम लोग वैसे अभी. तो यहाँ का व्यू बहुत ज़्यादा ट्रैफिक जाम है. आज से यहाँ पे ट्रैफिक जाम बहुत लगा हुआ है गाइस. ये देखो हमारी गाड़ी चला रहे हैं. हाय बोलो. हाय. कितना पर बोलना रे? पूरा गौरीपल्ला. तो गाइस ये देखो अभी हम लोग फुल स्पीड से जा रहे हैं. यहाँ पे गड्ढे हैं बहुत सारे. वैसे पता नहीं गवर्नमेंट यहाँ पे ठीक कब करवाएगी. गाइस अभी हम लोग जहाँ पे जा रहे हैं वहाँ पे बहुत मस्त बिरयानी मिलती है. तो अभी वहाँ पे जा रहे हैं अपन लोग. हमारे तो गाइस हम लोगों ने बिरयानी खा ली है. बहुत अच्छा था. अब कैसा था? जबरदस्त था. वो बहुत अच्छा था. सो अभी हम लोग घर को जा रहे हैं. घर को जाके वहाँ पे थोड़ा बहुत रेस्ट करके हम लोग वापस से आएंगे बिरयानी खाने. मतलब हमारे अम्मी को बुला ले खाएंगे. ओरियन मॉल को भी जाती हमें शाम को. तो ओरियन मॉल में भी अच्छा एंजॉय करना. आज खाली एंजॉय का दिन. सो याको गौरीपल्ला स्टे है. गौरीपल्ला पुलिस चपला पूरे गौरीपल्ला शॉपिंग. पूरा गौरीपल्ला का भी हमें शॉपिंग हांच करते. सो
अच्छा तुम अच्छा मिलता, सस्ता मिलता। अब वो हाय बोलो। ₹60 किलो, अच्छा है। हाँ, डालूँ भा भा तुम ना होना का तो है ना गौरी पड़ा कने देवल के सामने। बिरयानी खा लिए, कबाब खा लिए, सामान ले लिए। देखो दृष्टि देखो अच्छा शौक उसको फिर ओरिएंट माल को जाना सर। ओरिएंट माल को जाकर वहाँ अच्छा एंजॉय कर को उसके बाद गोश्त ले लगा को बिरयानी खा को फिर गोश्त लगा को घर में वाले सब्जी बिरयानी खा को अच्छा एंजॉय करना सर। वसाली हमारा एरिया ये। हाँ अब वो सामने का पिक्चर करना का तो हाँ हाँ वो कट करे बस सामने। हाँ अच्छा बा वो मालूम हुआ अब सामने से आया वैसा वो। बहुत बहुत शुक्रिया। बहुत पूछ लिया डाउट था। ಡ್ಯೂಟಿ ₹1200 ಬಾಡಿಗೆ ಬಂದಿದೆ। ₹1200 ಬಾಡಿಗೆ ಅಂದರೆ 45 ಕಿಲೋಮೀಟ್ರ್ ಕೊಟ್ಟಿದ್ದಾನೆ ನೋಡಿ। 45 ಕಿಲೋಮೀಟ್ರ್ ಬಾ ತುಂಬ ಕಷ್ಟ ಇದೆ। ನೋಡೋಣ ಹೋಗೋಣ ಡ್ರಾಪ್ ಹತ್ರ ಹೋಗೋಣ। ಡ್ರಾಪ್ ಹತ್ರ ಹೋಗಿ ಅಲ್ಲಿ ಎಷ್ಟೊತ್ತಾಗುತ್ತೆ ಏನು ಅನ್ನೋದು ನೋಡೋಣ ಈಗ।